ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಈ ರೀತಿ ಪಿಜ್ಜಾನ ಪ್ರಿಪೇರ್ ಮಾಡಿ ಒಂದು ಬೌಲ್ಗೆ ಈಸ್ಟ್ ಮತ್ತು ಶುಗರ್ನ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು. ನಂತರ ಸೇಮ್ ಬೌಲ್ಗೆ 1-2 ಕಪ್ಪಷ್ಟು ಮೈದಾ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ನಂತರ ಆಲಿವ್ ಆಯಿಲ್ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ನಾದ್ಕೋಬೇಕು. ನಾದಿರುವಂತಹ ಹಿಟ್ಟನ್ನ 1-2 ಅವರ್ಸು ಈ ರೀತಿ ಬೌಲಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಈ ರೀತಿ ನೀಟಾಗಿ ಉಬ್ಕೊಳ್ಳುತ್ತೆ. ಆಗ ಮತ್ತೆ ಇದನ್ನೊಂದು ಸಲ ನಾದ್ಬಿಟ್ಟು ಈ ರೀತಿ 2 ಪಾರ್ಟಿಷನ್ ಆಗಿ ಮಾಡ್ಕೊಳ್ಳಿ. ಈ ಹಿಟ್ಟಿಂದ ಈಗ ನಾವು ಪಿಜ್ಜಾ ಬೇಸ್ನ ಪ್ರಿಪೇರ್ ಮಾಡಬೇಕು. ಸ್ವಲ್ಪ ಜೋಳದ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಪಿಜ್ಜಾ ಬೇಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರಿಪೇರ್ ಮಾಡ್ಕೊಂಡಿರೋಂತಹ ಈ ಬೇಸ್ಗೆ ಈ ರೀತಿ ಒಂದು ಫೋಕ್ ತೊಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ಹೋಲ್ಸ್ನ ಇಟ್ಕೊಳ್ಳಿ. ಪಿಜ್ಜಾ ಬೇಸ್ ಮೇಲೆ ಪಿಜ್ಜಾ ಸಾಸ್ನ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಏನೇನು ಪಿಜ್ಜಾಗೆ ಹಾಕ್ಕೋಬೇಕು ವೆಜಿಟೇಬಲ್ಸ್ ಇಲ್ಲ ಮಶ್ರೂಮ್ಸ್ ಮತ್ತು ಚಿಕನ್ ಈ ರೀತಿ ಹಾಕ್ಕೊಂಬಿಟ್ಟು ಸ್ವಲ್ಪ ಚೀಸ್ನ ಸೇರಿಸ್ಬಿಟ್ಟು ಈ ರೀತಿ ಅವನಲ್ಲಿ ಇಲ್ಲ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಮನೆಯಲ್ಲೇ ಯಮ್ಮಿ ಪಿಜ್ಜಾ ರೆಡಿ ಆಗುತ್ತೆ. ರೆಸಿಪಿನ ನೀವು ಡೀಟೇಲ್ ಆಗಿ ನೋಡಬೇಕು ಅಂದರೆ ಶಾರ್ಟ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.